ಸ್ನೇಹಿತರೆ, ನಾಳೆ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಬೇಕು, ಆಕೆಯ ಆಹ್ವಾನಕ್ಕೆ ಯಾವ ರೀತಿ ಮಂಡಲವನ್ನು ಹಾಕಬೇಕು, ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ. ಯಾಕಂದರೆ ನಾಳೆಯ ದಿವಸ ವಿಶೇಷವಾಗಿ ಆಕೆ ವರ ಕೊಡಲಿಕ್ಕಾಗಿ ಭೂಮಿಗೆ ಬರ್ತಾಳಂತೆ. ಅದಕ್ಕಾಗಿ ಆಕೆಗೆ ತಪ್ಪದೆ ಪ್ರಸನ್ನಾರ್ಘ್ಯವನ್ನು ಕೊಡ್ರಿ. ಕೇವಲ ಪೂಜೆಯನ್ನು ಮಾಡಿದರೆ ಸಾಲದು, ಸರಿಯಾದ ವಿಧಾನವಾಗಿ ಆಕೆಯನ್ನು ಪೂಜೆಯನ್ನು ಮಾಡಿ ಆಕೆಯ ಪ್ರಸನ್ನತೆಗಾಗಿ ಅರ್ಘ್ಯವನ್ನು ಕೊಡಬೇಕು. ಅದಕ್ಕಾಗಿಯೇ ಈ ಪುರಾಣಗಳಲ್ಲಿ ಹೇಳ್ತಾರೆ, ಯಾಕೆ ಭೂಮಿ ಮೇಲೆ ಜನರು ಯಾಕೆ ಇಷ್ಟೊಂದು ಕಷ್ಟಗಳಿಂದ ನರಳ್ತಾ ಇದ್ದಾರೆ ಅಂಥೇಳಿ. ಭೂಮಿ ಮೇಲಿರುವಂಥ ಜನರಿಗೆ ಭಗವಂತ ಎಲ್ಲ ರೀತಿಯ ಸಂಪತ್ತನ್ನು ಕೊಟ್ಟಿದ್ದಾನೆ. ಆ ಸಂಪತ್ತು ಕೊಟ್ಟಿದ್ದನ್ನು ಅವರು ಸರಿಯಾಗಿ ಉಪಯೋಗಿಸ್ತಿಲ್ಲ. ಸ್ವಲ್ಪನಾದರೂ ಭಗವಂತನ ಒಂದು ನಾಮಸ್ಮರಣೆಗಾಗಿರ್ಬೋದು, ಪೂಜೆ ಪುನಸ್ಕಾರಕ್ಕಾಗಿರ್ಬೋದು, ಭಗವಂತನ ನಾಮವನ್ನು ಹೇಳಿ ಒಂದು ದಾನ ಧರ್ಮಗಳನ್ನು ಮಾಡಿದ್ದೇ ಆದರೆ ಅವರ ಪಾಪ ಕರ್ಮಗಳೆಲ್ಲವೂ ಕಳೀತದ, ಧನ ಸಂಪತ್ತು ತಾನಾಗಿ ಅವ್ರ ಬಳಿ ಬರ್ತದ. ಅದಕ್ಕಾಗಿ ಎಲ್ಲಿ ನಾರಾಯಣ ಸ್ಮರಣೆ ಆಗ್ತದೋ ಅಲ್ಲಿ ಲಕ್ಷ್ಮೀ ದೇವಿ ತಾನಾಗಿಯೇ ಬಂದು ನಿಲ್ಲಿಸ್ತಾಳಂತೆ. ನಾಳೆ ಈ ದಿವಸ ವಿಶೇಷವಾಗಿ ದಾನ ಧರ್ಮ ಸರಿಯಾದ ರೀತಿಯಲ್ಲಿ ಮಾಡಬೇಕು. ನಾವು ಏನೋ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿನೋ ಪ್ಲಾಸ್ಟಿಕ್ ವಸ್ತುಗಳನ್ನು ತಂದು ಪ್ಲಾಸ್ಟಿಕ್ ವಸ್ತುಗಳನ್ನು ದಾನವಾಗಿ ಕೊಡೋದಾಗಲಿ ಮಾಡಬೇಡ್ರಿ. ಹಿತ್ತಾಳೆ ತಾಮ್ರದ ವಸ್ತುಗಳನ್ನು, ಪೂಜಾ ಸಾಮಗ್ರಿಗಳನ್ನು ದಾನವಾಗಿ ಕೊಡ್ರಿ. ಒಳ್ಳೆಯ ಹೊಲಿಸಿಕೊಳ್ಳುವಂಥ ಬಟ್ಟೆಗಳನ್ನು ದಾನವಾಗಿ ಕೊಡ್ರಿ. 10 ಜನರಿಗೆ ಕೊಡಲಿಕ್ಕಾಗದೇ ಇದ್ದರೂ ಇಬ್ಬರಿಗಾದರೂ ಒಳ್ಳೆಯ ವಸ್ತುಗಳನ್ನು ದಾನವಾಗಿ ಕೊಡ್ರಿ. ದಾನ ಧರ್ಮ ಸರಿಯಾದ ವ್ಯಕ್ತಿಗಳಿಗೆ ಆದಾಗ ಮಾತ್ರ ನಮ್ಮ ಎಲ್ಲ ಸಂಕಷ್ಟಗಳು ಕಳೀತದೆ ಹೊರತು ಆಡಂಬರಕ್ಕಾಗಿ ನಾಳೆ ಈ ದಿವಸ ಯಾವ ದಾನಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ನಾಳೆ ಲಕ್ಷ್ಮೀನಾರಾಯಣ ಅನುಗ್ರಹಕ್ಕಾಗಿಯೇ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾರೆ. ಅದು ವಿಶೇಷವಾಗಿ ಹುಣ್ಣಿಮೆ ಬೇರೆ ಕೂಡಿಬಿಟ್ಟದ. ಈ ಹುಣ್ಣಿಮೆ ನಾವು ಹೇಳ್ತೀವಿ ಸಂಪತ್ತನ್ನು ತಗೊಂಡು ಬರ್ತದ ಅಂಥೇಳಿ. ಹುಣ್ಣಿಮೆಗೆ ಚಂದ್ರ ಅಧಿಪತಿ ಅಂಥೇಳಿ. ಹೇಗೆ ಹುಣ್ಣಿಮೆ ದಿವಸ ಅಂಬುದಿ ಅಂದರೆ ಸಮುದ್ರ ಉಕ್ಕಿ ಹರಿತದೋ ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಸಂಪತ್ತನ್ನು ಕೊಡಲಿಕ್ಕಾಗಿ ಶ್ರಾವಣ ಮಾಸದ ಹುಣ್ಣಿಮೆ, ಅದರಲ್ಲೂ ಶುಕ್ರವಾರ ಬಹಳನೇ ವಿಶೇಷ ಯೋಗಗಳು ನಾಳೆಯಿಂದ ಪ್ರಾಪ್ತಿಯಾಗ್ತಾ ಇದೆ. ಅದಕ್ಕಾಗಿ ನಾಳೆ ನೀವು ವರಮಹಾಲಕ್ಷ್ಮಿ ಹಬ್ಬ ಹೋದ ವಾರ ಮಾಡಿರ್ಬೋದು, ಆದರೆ ಈ ವಾರ ಮಾತ್ರ ತಪ್ಪದೇ ಈ ನಾಳೆ ಈ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ, ಪ್ರಸನ್ನಾರ್ಘ್ಯವನ್ನು ಕೊಡ್ರಿ. ಎಲ್ಲಿವರೆಗೂ ಹೇಳಿದ್ದೆ ನಾನು ನಿಮಗೆ, ನಿಮ್ಮ ಪೂಜೆಯನ್ನು ಎಲ್ಲಿವರೆಗೂ ತೋರಿಸ್ಕೊಟ್ಟಿದ್ದೆ. ಎಲ್ಲ ಪೂಜೆಯನ್ನು ಮಾಡ್ತೀರಿ. 5 ತರಹದ ಹಣ್ಣುಗಳನ್ನು ನೈವೇದ್ಯ ಅಂತ ಹೇಳಿದ್ದೆ, ಅಂದರೆ ಉಡಿಯನ್ನು ತುಂಬ್ರಿ ಅಂತ ಹೇಳಿದ್ದೆ. 5 ತರಹದ ಹಣ್ಣುಗಳು, ಎಷ್ಟು ಒಳ್ಳೆಯ ಸಿಹಿ ಹಣ್ಣುಗಳು ಸಿಗುತ್ತೋ ಅಷ್ಟು ಒಳ್ಳೆಯ ಹಣ್ಣುಗಳನ್ನು ಆಕೆಯ ಮುಂದೆ ಒಂದು ತಟ್ಟೆ ಇಟ್ಟು 5 ಬಾರಿ ಒಂದು ಬೊಗಸೆ ಅಕ್ಕಿಯನ್ನು ತೆಗೆದುಕೊಂಡು ತಾಂಬೂಲ ದಕ್ಷಿಣೆ ಸಹಿತ ಆಕೆಗೆ ಉಡಿಯನ್ನು ತುಂಬ್ರಿ. ಈ ಸಲ ವರಮಹಾಲಕ್ಷ್ಮಿಗೆ ಎಲ್ಲ ತರಹದ ಅಡುಗೆ ನೈವೇದ್ಯ ಅದ. ಕೇವಲ ಮೊಸರನ್ನು ಮಾತ್ರ ಬಳಸಬಾರ್ದು. ಮೊಸರಿಗೆ ಸ್ವಲ್ಪ ನೀರು ಹಾಕಿ ಮಜ್ಜಿಗೆಯನ್ನು ಮಾಡಿ ಅದನ್ನು ಮಾತ್ರ ನೈವೇದ್ಯ ಮಾಡಬಹುದು. ಆದರೆ ಮೊಸರು ನೈವೇದ್ಯ ಇರೋಂಗಿಲ್ಲ. ಪಂಚಾಮೃತಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೋಬೇಕು, ನಡೀತದ. ಅಡುಗೆ ನೈವೇದ್ಯ ಉಡಿಯನ್ನು ತುಂಬಿದ ಮೇಲೆ ಧೂಪ ದೀಪ ನೈವೇದ್ಯ ಎಲ್ಲ ರೀತಿಯ ಅಡುಗೆಯನ್ನು ನೈವೇದ್ಯ ಮಾಡಬೇಕು. ನಾಳೆ ದಿವಸ ವಿಶೇಷ ಅಂದರೆ ಹೋಳಿಗೆ, ಸಕ್ಕರೆಯಿಂದ ಮಾಡಿದಂಥ ಹೋಳಿಗೆ ಆಗಿರ್ಬೋದು. ಸಕ್ಕರೆ ತುಪ್ಪಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ. ಇಂದ್ರ ಐಶ್ವರ್ಯವನ್ನು ಕೊಡ್ತಾನೆ. ಸಕ್ಕರೆ ತುಪ್ಪವು ಯಥೇಚ್ಛವಾಗಿ ಬೆಳೆಸಿ ಬ್ರಾಹ್ಮಣ ಸುವಾಸನೆಗೆ ಬಡಿಸಿದ್ದೇ ಆದರೆ ಯಥೇಚ್ಛವಾಗಿ ದ್ರವ್ಯ ಪ್ರಾಪ್ತಿಯಾಗ್ತದೆ ಅಂಥೇಳಿ. ನಾಳೆ ದಿವಸ ಶಾವಿಗೆ ಪಾಯಸ ಶ್ರೇಷ್ಠ ಅಂತ ಹೇಳ್ತೀವಿ. ಕಡಲೆಬೇಳೆ ಪಾಯಸ ಶ್ರೇಷ್ಠ ಅಂತ ಹೇಳ್ತೀವಿ. ಕಡಲೆಬೇಳೆಯಿಂದ ಮಾಡಿದಂಥ ಹೂರ್ಣದ ಹೋಳಿಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ. ಕರಿಗೆಡಬನ್ನು ಮಾಡ್ತೀವಿ. ಇನ್ನು ಬೇಸನ್ ಉಂಡಿ, ಕಡಲೆಬೇಳೆ ಹಿಟ್ಟಿನಿಂದ ಮಾಡಿದಂಥ ಬೇಸನ್ ಉಂಡಿ ಅತ್ಯಂತ ಶ್ರೇಷ್ಠ ಅಂಥೇಳಿ. ಎಲ್ಲ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿರಿ. ಆರತಿ ಆದಮೇಲೆ ಆಕೆಗೆ ಬೇಡ್ಕೊಳ್ಬೇಕು. ಆಕೆಗೆ ಅನನ್ಯ ಭಕ್ತಿಯಿಂದ ದೀರ್ಘಂ ಆಯು ವರ್ಧನಂ ಧಾನ್ಯಂ ಸೌಮಾಂಗಲ್ಯಂಚ ಪುತ್ರತಾಂ ದೇಹಿ ಮೇ ದೇವಿ ಸುಪ್ರೀತೆ ಪಶುಪುತ್ರಾದಿ ಸಂಪದ ಕರಿಷ್ಯಾಮಿ ವೃತಂ ದೇವಿ ತ್ವದ್ಭಕ್ತ್ಯಾ ತತ್ಪರಾಯಣಾಃ ವಾಂಛಿತಂ ದೇಹಿ ಮೇ ನಿತ್ಯಂ ಹರೋ ಭಕ್ತಿಂ ಚಂಚಲಾಂ ಅಂಥೇಳಿ. ಹರಿಯಲ್ಲಿ ನನ್ನ ಭಕ್ತಿ ಚಂಚಲ ಆಗಬಾರ್ದು. ಎಲ್ಲಿ ನಾರಾಯಣ ಸ್ಮರಣೆ, ನಾರಾಯಣನ ಅನ್ಯವಾಗಿ ಸ್ಮರಣೆ ಪೂಜೆಯನ್ನು ಮಾಡ್ತೀವೋ ಅಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ.
ಕೇವಲ ನಾವು ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಆಕೆ ಒಲಿಯುವುದಿಲ್ಲ. ಅದಕ್ಕಾಗಿ ಲಕ್ಷ್ಮಿ ಒಲಿಸ್ಕೊಳ್ಬೇಕು ಅಂದರೆ ನಾನು ನಾರಾಯಣನಿಗೆ ಶರಣ ಹೋಗಬೇಕು. ನಾರಾಯಣ ದೇವರನ್ನ ಒಲಿಸ್ಕೊಂಡಾಗ ಮಾತ್ರ ಲಕ್ಷ್ಮಿ ನಮ್ಮ ಹತ್ರ ಬರ್ತಾಳೆ. ದೀರ್ಘವಾಗಿರುವಂಥ ಆಯು ಕೊಡು ಅಂತ ಹೇಳಿ, ಅಂದರೆ ಆರೋಗ್ಯ ಒಳ್ಳೆಯದಾಗಿರಬೇಕು, ಆಯುಷ್ಯ ಒಳ್ಳೆಯದಾಗಿರಬೇಕು. ಆಯುಷ್ಯ ಒಳ್ಳೆಯದಾಗಿದ್ದರೆ ನನಗೆ ಒಳ್ಳೆಯ ಧನ ಧಾನ್ಯಗಳು ಬೇಕು. ಅದಕ್ಕಾಗಿ ಸೌಮಂಗಲ್ಯ, ಹೆಣ್ಣು ಮಕ್ಕಳು ಸೌಮಂಗಲ್ಯತ ಬೇಕು ಅಂದರೆ ಪತಿಯ ಆಯುಷ್ಯ ಗಟ್ಟಿಯಾಗಿರಬೇಕು, ಪತಿಗೆ ಹೆಚ್ಚಿನ ಆಯುಷ್ಯನ ಕೊಡು ಅಂತ ಬೇಡ್ಕೊಳ್ಬೇಕು. ಈ ರೀತಿಯಾಗಿ ದೇಹಿ ಮೇ ದೇವಿ ಸುಪ್ರೀತಳಾಗಿ ಇವನ್ನೆಲ್ಲವನ್ನ ಕೊಡು ನನಗೆ. ಧನ ಧಾನ್ಯ, ಕೇವಲ ಧಾನ್ಯ ಮಾತ್ರ ಅಲ್ಲ, ಸೌಮಂಗಲ್ಯ ಬೇಕು ನನಗೆ. ನನ್ನ ಪತಿಯ ಆಯುಷ್ಯ ಗಟ್ಟಿಯಾಗಿರಬೇಕು. ಪಶುಪುತ್ರಾದಿ ಸಂಪದ, ಪಶು ಮನೆಯಲ್ಲಿ ಪ್ರಾಣಿಗಳನ್ನು ಸಾಕ್ತಿದ್ರು ಮೊದಲು, ಆಕಳು ದನಗಳನ್ನೆಲ್ಲ ಸಾಕ್ತಿದ್ರಲ್ಲ, ಅದಕ್ಕಾಗಿ ಆ ಸಂಪತ್ತುಗಳೆಲ್ಲ ಬೇಕು ಮನೆಯಲ್ಲಿ. ಪುತ್ರರು ಆರೋಗ್ಯವಂತರಾಗಿರಬೇಕು, ಜ್ಞಾನವಂತರಾಗಿರಬೇಕು. ಈ ವೃತ್ತದ ಪರಿಣಾಮವಾಗಿ ನೀನು ಸದಾ ನಮ್ಮ ಮನೆಯಲ್ಲಿ ನೆಲೆಸು ಅಂಥೇಳಿ ಅನನ್ಯ ಭಕ್ತಿಯಿಂದ ಬೇಡ್ಕೊಂಡು ನಂತರ ಆಕೆಗೆ ಅರ್ಘ್ಯವನ್ನು ಕೊಡಬೇಕು. ಪ್ರಸನ್ನಾರ್ಘ್ಯವನ್ನು ಕೊಟ್ಟರೆ ಲಕ್ಷ್ಮೀ ಪ್ರಸನ್ನತೆಯನ್ನು ಪಡಿತೇವೆ ಅಂಥೇಳಿ. ಕೈಯಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು, ಅದರಲ್ಲಿ ಅಕ್ಷತೆಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಾ ಮಂತ್ರವನ್ನು ಹೇಳ್ತೀನಿ, ನೀವು ಕೇಳಿ. ಮಂಡಿ ಮೇಲೆ ಕೂತ್ಕೊಂಡು ಆಕೆಗೆ ಕ್ಷೀರೋದಾಹರಣವ ಸಂಭೂತೆ ವಿಷ್ಣು ಪತ್ನಿ ಸುಶೋಭನೆ ವಿಷ್ಣುನಾ ಸಹಿತ ದೇವಿ ಗ್ರಹಾಣಾರ್ಘ್ಯಂ ನಮೋಸ್ತುತೆ ಅಂಥೇಳಿ ಇದನ್ನು ಶ್ರೀ ಮಹಾಲಕ್ಷ್ಮೀ ಸಹಿತ ನಾರಾಯಣ ದೇವತಾಭ್ಯೋ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಇದೇ ಮಂತ್ರವನ್ನು 3 ಸಲ ಕೇಳಿ, 3 ಸಲ ಅರ್ಘ್ಯವನ್ನು, ಹಾಲನ್ನು ಕೈಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಬಿಡಬೇಕು. ಇದನ್ನು 3 ಸಲ ಮಾಡಿರಿ. ಪ್ರಸನ್ನಾರ್ಘ್ಯದಿಂದ ಲಕ್ಷ್ಮೀ ಪ್ರಸನ್ನತೆ ದೊರೀತದ. ಅದಾದಮೇಲೆ ಸಮಾಪನ ಮಾಡಬೇಕು. ಮೊದಲು ಪೂಜೆಯನ್ನು, ಯಾಕಂದರೆ ಪೂಜೆಯಲ್ಲಿ ಏನೇ ತಪ್ಪಾಗಿದ್ರೂ ಕೊನೆಗೆ ಏನು ಕ್ಷಮಾಪನ ಬೇಡ್ಕೋತೇವಲ್ಲ, ಅದು ಬಹಳ ಮುಖ್ಯ ನಮಗೆ ಅಂಥೇಳಿ. ಯಸ್ಯ ಸ್ಮೃತ್ಯಾಚ ನಾಮೋಕ್ತ ತಪಪೂಜಾ ಕ್ರಿಯಾದಿಷು ನ್ಯೂನ್ಯಂ ಸಂಪೂರ್ಣತಾ ಯಾತಿ ಸದ್ಯೋ ವಂದೇ ತಮುಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕಂತೋ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇನೆ ಅಂಥೇಳಿ. ಅಂದರೆ ನಾನು ಕ್ರಿಯೆಯಲ್ಲಿ ತಪ್ಪಿರ್ಬೋದು, ಮಂತ್ರದಲ್ಲಿ ತಪ್ಪಿರ್ಬೋದು, ಅಥವಾ ಭಕ್ತಿಯಲ್ಲೇ ನಾನು ತಪ್ಪಿರ್ಬೋದು. ಆ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಈ ವರಮಹಾಲಕ್ಷ್ಮಿ ನನಗೆ ಪೂರ್ಣವಾಗಿ ಆಕೆಯ ಅನುಗ್ರಹ ದೊರೀಲಿ ಅಂಥೇಳಿ ಬೇಡ್ಕೊಳ್ಳೋದು. ನಂತರ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡ್ಕೊಳ್ಬೇಕು, ಹೂಗಳನ್ನು ಹಿಡ್ಕೊಳ್ಬೇಕು. ಅನೇನ ವರಮಹಾಲಕ್ಷ್ಮೀ ಪೂಜನೇನ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಪ್ರೀಯತಾಂ ಸುಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ನೀರನ್ನು ಹಾಕ್ಕೊಂಡು ಅಕ್ಷತೆ ಬಿಡಬೇಕು. ಅದಾದಮೇಲೆ ಏನು ದಾರ ಇಟ್ಕೊಂಡಿರ್ತಿರಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಹೇಳಬೇಕು, ನಮಸ್ತ್ರೈಲೋಕ್ಯ ಜನ್ನಿ ದಾರಿದ್ರ್ಯಮೇ ನಿವಾರಯ ಅಂಥೇಳಿ. ಅದನ್ನು 3 ಅಥವಾ 5 ಸಾರಿ ಹೇಳಬೇಕು. ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಮೇ ನಿವಾರಯ ಅಂಥೇಳಿ ಆ ದಾರಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತೊಂದು ಸಲ ಇರಿಸಿ, ನನ್ನ ಕಠಿಣಾತಿ ಕಠಿಣ ದಾರಿದ್ರ್ಯ ಎಲ್ಲವನ್ನು ನಿವಾರಣೆ ಮಾಡು ಅಂತ ಬೇಡಿಕೊಂಡು ಆಮೇಲೆ ಅದನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಮನೆಯಲ್ಲಿ ಗಂಡ ಇದ್ದರೆ ಗಂಡ, ಅಥವಾ ಮನೆಯಲ್ಲಿ ಅತ್ತೆ ಇದ್ದರೆ ಅತ್ತೆ, ಯಾರು ಹಿರಿಯ ಮನುಷ್ಯರಿರ್ತಾರೆ, ಮುತ್ತೈದು ಹೆಣ್ಣು ಮಕ್ಕಳಿದ್ದರೆ ಅವ್ರ ಕಡೆಯಿಂದ ದಾರವನ್ನು ಕಟ್ಟಿಸ್ಕೊಳ್ಬೇಕಾದ್ರೆ ನಾ ಮಂತ್ರವನ್ನು ಹೇಳ್ತೀನಿ, ನೀವು ಕೇಳಿದರೆ ಸಾಕು. ಆ ದಾರವನ್ನು ಕಟ್ಟಬೇಕಾದ್ರೆ ಭದ್ನಾಮಿ ದಕ್ಷಿಣೆ ಹಸ್ತೆ ನವಸೂತ್ರಂ ಶುಭಪ್ರದಂ ಪುತ್ರ ಪೌತ್ರಾಭಿ ಅಭಿವೃದ್ಧಿಂ ಚ ಸೌಭಾಗ್ಯಂ ದೇಹಿ ಮೇ ರಮೇ ದಾರಿದ್ರ್ಯ ಸಾಗರೇ ಮಗ್ನ ಭಿತ್ಯಾಹಂ ಭವಭೀತಿಭಿಃ ಧೋರಂ ಗೃಹ್ಣಾಮಿ ಕಮಲೆ ಮಮ ಅಭಿಷ್ಟಪ್ರದಾಭವ ಅಂಥೇಳಿ ದಾರವನ್ನು ಕಟ್ಕೊಳ್ಬೇಕು. ಇನ್ನು ಇಷ್ಟೆಲ್ಲ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ನಾವು ಏನೂ ದಾನವನ್ನು ಕೊಡದೇ ಇದ್ದರೆ ಹೆಂಗೆ? ಅದಕ್ಕಾಗಿ ದಾನದಲ್ಲಿ ತೆಂಗಿನಕಾಯಿ, 2 ತೆಂಗಿನಕಾಯಿ, 1 ಬೆಲ್ಲದ ಅಚ್ಚು, ಅಕ್ಕಿ, ಬಾಳೆಹಣ್ಣು ಇಷ್ಟನ್ನು ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬುಟ್ಟಿಯಲ್ಲಿ ಹಾಕಿ ಬಾಳೆಯಲ್ಲಿ ಮುಚ್ಚಬೇಕು. ಮುಚ್ಚಿ ಅದಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಶ್ರೀ ವರಮಹಾಲಕ್ಷ್ಮೀ ವ್ರತಸ್ಯ ಸಂಪೂರ್ಣ ಫಲಸಿದ್ಧ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ವಾಯನ ದಾನಂ ಕರಿಷ್ಯೆ ಅಂಥೇಳಿ. ನೀವು ಅಕಸ್ಮಾತ್ ನಾಳೇನಾದರೂ ಮರದ ಬಾಗಿಣವನ್ನು ಕೊಡ್ತಾ ಇದ್ದರೆ ಸುವಾಸಿನ್ನೆ ಮೋಷಪಾತ್ರದಾನಂಚ ಕರಿಷ್ಯೆ ಅಂಥೇಳಿ ಸಂಕಲ್ಪ ಮಾಡ್ಕೊಳ್ಬೇಕು. ಮೋಷಪಾತ್ರ ಅಂತ ಯಾಕೆ ಹೇಳ್ತಾರೆ ಅಂದರೆ
ಮರಕ್ಕೆ ಹೇಳ್ತಾರೆ. ಮರಕ್ಕೆ ವಂಶ ಪಾತ್ರ ದಾನ ಅಂಥೇಳಿ ಆ ದಾನವನ್ನು ಮಾಡೋದನ್ನು ಮನೆಯಲ್ಲಿ ಸಂತತಿ ಸಂಪತ್ತು ಭಾಗ್ಯ ದೊರೀತದಂತ. ಅದಕ್ಕಾಗಿ ಅದರಲ್ಲೂ ಮರವನ್ನು ನಾವು ಕೇವಲ ಬಿದಿರಿನಿಂದ ಮಾಡಿದ್ದನ್ನೇ ದಾನವಾಗಿ ಕೊಡಬೇಕು. ಬೆಳ್ಳಿನಿಂದ ಮಾಡಿದ್ದು ಮರವನ್ನು ದಾನ ಕೊಡಲಿಕ್ಕಲ್ಲ. ಅದಾದಮೇಲೆ ಸುವಾಸಿನಿ ಅಂದರೆ ಮುತ್ತೈದೆ ಹೆಣ್ಣು ಮಕ್ಕಳನ್ನು ಅರ್ಶಿನ ಕುಂಕುಮ ಕರೆದಿದ್ರೆ ಅವರಿಗೆ ಮೊದಲು ಅರ್ಶಿನ ಕುಂಕುಮ ಕೊಡಲಿಕ್ಕೆ ಕೂಡಿಸ್ಬೇಕು. ಅವರನ್ನು ನಿಲ್ಲಿಸಿ ಅರ್ಶಿನ ಕುಂಕುಮ ಕೊಡಬಾರ್ದು. ಯಾವತ್ತೂ ಯಾವ ಒಂದು ಮುತ್ತೈದೆಗೆ ನಿಲ್ಲಿಸಿ ಅರ್ಶಿನ ಕುಂಕುಮ ಕೊಡ್ತೀರೋ ನಿಮ್ಮ ಮನೆಯಿಂದ ಕಷ್ಟಗಳು ಜಾಸ್ತಿ ಬರಲಿಕ್ಕೆ ಶುರುವಾಗ್ತವೆ. ಅದಕ್ಕಾಗಿ ಯಾರೇ ಮುತ್ತೈದೆಯರು ಬಂದರೂ ಅವರನ್ನು ಆಸನದಲ್ಲಿ ಕುಳ್ಳಿರಿಸಿ ಅರಿಶಿನ ಕುಂಕುಮ ಕೊಟ್ಟರೆ ಲಕ್ಷ್ಮಿ ಸ್ಥಿರವಾಗಿರ್ತಾಳಂತೆ ಮನೆಯಲ್ಲಿ. ಹೀಗಾಗಿ ಒಂದು ಹೆಣ್ಣು ಮಕ್ಕಳು ಮುತ್ತೈದೆಯರನ್ನು ಯಾರನ್ನ ಕರಿತೀರಲ್ಲ ಕರೆದು ಅವರಿಗೆ ಮೊದಲು ಅರಿಶಿನ ಕೊಡಬೇಕು, ಕುಂಕುಮವನ್ನು ಕೊಡಬೇಕು, ಕೊಟ್ಟು ಹೂವನ್ನು ಮುಡಿಲಿಕ್ಕೆ ಕೊಡಬೇಕು. ಅದಾದಮೇಲೆ ಉಡಿಯನ್ನು ತುಂಬಬೇಕು. ಈ ರೀತಿಯಾಗಿ ನಂತರ ಅವರಿಗೆ ಅವರು ಹಿರಿಯ ಮನುಷ್ಯರಿದ್ದರೆ ಅವರಿಗೆ ನಮಸ್ಕಾರ ಮಾಡಿ ಅವ್ರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಅಕ್ಷತೆಯನ್ನು ತಲೆ ಮೇಲೆ ಹಾಕಿಸ್ಕೊಳ್ಬೇಕು. ಯಾರು ಯಾವ ಒಂದು ರೂಪದಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಭಗವಂತ ಯಾರ ಬಾಯಿಯಿಂದ ಯಾವ ಸಮಯದಲ್ಲಿ ಏನು ನುಡಿಸ್ತಾನೋ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಒಳ್ಳೆಯ ಆಶೀರ್ವಾದವನ್ನು ತೆಗೆದುಕೊಳ್ಳೋದು ಬಹಳನೇ ಮುಖ್ಯ. ಅದಾದಮೇಲೆ ಶನಿವಾರ ಸಾಯಂಕಾಲ ಸಮಯದಲ್ಲಿ ಕಲಶವನ್ನು ವಿಸರ್ಜನೆ ಮಾಡಬೇಕು. ಈಗಾಗಲೇ ನಾನು ಕಲಶ ವಿಸರ್ಜನೆಯನ್ನು ಸರಿಯಾದ ಕ್ರಮದಲ್ಲಿ ತೋರಿಸ್ಕೊಟ್ಟೇನಿ, ಬಹಳಷ್ಟು ಸಲ ತೋರಿಸ್ಕೊಟ್ಟೇನಿ. ಹೀಗಾಗಿ ಕಲಶ ವಿಸರ್ಜನೆಗೆ ಸರಿಯಾದ ರೀತಿಯಲ್ಲಿ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಸಾಯಂಕಾಲ ಸಮಯದಲ್ಲಿ ನೀವು ಕಲಶ ವಿಸರ್ಜನೆ, ಲಕ್ಷ್ಮೀ ಪೂಜಾ ವಿಸರ್ಜನೆ ಇರುವುದಿಲ್ಲ. ಯಾಕಂದರೆ ಲಕ್ಷ್ಮೀ ದೇವಿ ಯಾವಾಗಲೂ ನಮ್ಮ ಮನೆಯಲ್ಲಿ ವಾಸವಾಗಿರಬೇಕು. ಕೇವಲ ಕಲಶ ವಿಸರ್ಜನೆ ಮಾತ್ರ ಶನಿವಾರ ಸಾಯಂಕಾಲ ಸಮಯದಲ್ಲಿ ಮಾಡಿರಿ. ಆಕೆಗೆ ಮೊಸರು ಅವಲಕ್ಕಿ ನೈವೇದ್ಯ ತೋರಿಸ್ಬೇಕು. ಎಲ್ಲವನ್ನು ಧೂಪ ದೀಪ ಮಾಡಿ ಮೊಸರು ಅವಲಕ್ಕಿ ನೈವೇದ್ಯ ತೋರಿಸಿ ಬಲಭಾಗದಲ್ಲಿ ಸ್ವಲ್ಪ ಸರಿಸಬೇಕು. ಈ ರೀತಿ ಮಾಡಿ ಆಕೆಯನ್ನು ಆ ಕಲಶವನ್ನು ಹಾಗೆ ಎತ್ತಿಟ್ಟು ಮಾರನೇ ದಿವಸ ಬೆಳಗ್ಗೆ ಎಲ್ಲ ಪೂಜೆ ಸ್ನಾನ ಮಾಡ್ಕೊಂಡು ಬಂದು ಎಲ್ಲವನ್ನು ತೆಗಿಬೇಕು. ಇನ್ನೂ ಒಂದು ಸಣ್ಣ ಕಥೆ ಅದ ಹೇಳಿಬಿಡ್ತೀನಿ ನೋಡ್ರಿ. ಈ ಶೌನಕರು ಕೇಳ್ತಾ ಇದ್ದಾರೆ, ಭೂಮಿ ಮೇಲೆ ನಾನಾ ರೀತಿಯಿಂದ ಕಷ್ಟವನ್ನು ಪಡ್ತಾ ಇದ್ದಾರಲ್ಲ ಜನರು, ಅವರು ಯಾವ ವ್ರತವನ್ನು ಮಾಡೋದ್ರಿಂದ ಅವರ ದಾರಿದ್ರ್ಯ ದೂರ ಆಗ್ತದೆ ಅಂತ ಹೇಳಿ. ಆಗ ಶೌನಕರು ಹೇಳ್ತಾ ಇದ್ದಾರೆ, ಈ ಭೂಮಿ ಮೇಲೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಅತಿ ಹತ್ತಿರ ಇರುವಂಥ ಒಂದು ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ ಅಂಥೇಳಿ ಈ ವ್ರತದ ಹೆಸರು. ಇಲ್ಲಿ ಲಕ್ಷ್ಮೀ ಸಹಿತ ನಾರಾಯಣನ ಆಹ್ವಾನ ಮಾಡ್ಕೊಳ್ಬೇಕು. ಕಲಶದಲ್ಲಿ ನೀರನ್ನು ಈಗಾಗಲೇ ಎಲ್ಲ ರೀತಿಯಿಂದ ಹೇಳ್ಕೊಟ್ಟೇನಿ. ಕಲಶದಲ್ಲಿ ನೀರನ್ನು ತುಂಬಿ ಸರಿಯಾದ ಸಮಯದಲ್ಲಿ ಕಲಶದಲ್ಲಿ ನೀರನ್ನು ತುಂಬಿ, ಅಂದರೆ ಯಮುನಾ ಪೂಜೆ ಅಂತ ಹೇಳ್ತೀವಿ, ಗಂಗೆಯನ್ನು ತುಂಬಿಕೊಂಡು ಅದರಲ್ಲಿ ಪೂಜೆಯನ್ನು ಮಾಡಿ, ಹಿಂದೆ ಮಂಗಲ ಅನ್ನುವ ಒಬ್ಬ ರಾಜ ಚಿಲ್ಲಾದೇವಿ ಅಂಥೇಳಿ ರಾಣಿ ಜೊತೆ ಮದುವೆಯಾಗಿ ಸುಖದಿಂದ ಇರ್ತಿರ್ತಾನೆ. ಆದರೆ ಚಿಲ್ಲಾದೇವಿಗೆ ಸಂತಾನ ಭಾಗ್ಯ ದೊರೆಯುವುದೇ ಇಲ್ಲ. ಆಗ ಇನ್ನೊಂದು ಹೆಂಡತಿಯನ್ನು ಅನ್ನುವ ಹೆಂಡತಿಯನ್ನು ಮದುವೆಯಾಗ್ತಾನೆ. ಮದುವೆಯಾಗಿ ಆಕೆಯಿಂದ ಸಂತಾನವನ್ನು ಪಡೆದು ಸುಖವಾಗಿ ಇರಬೇಕಾದ ಒಂದು ಸಂದರ್ಭದಲ್ಲಿ ಆ ಎರಡನೇ ಹೆಂಡತಿಗಾಗಿ ಉದ್ಯಾನವನವನ್ನು ನಿರ್ಮಿಸಿರ್ತಾನೆ. ಒಂದು ದಿವಸ ಕಾಡ ಹಂದಿ ಬಂದು ಆ ಉದ್ಯಾನವನವನ್ನೆಲ್ಲ ಕೆಡಿಸ್ಬಿಡ್ತದೆ. ಆಗ ರಾಜ ಬಹಳ ಕ್ರೋಧಾವಿಷ್ಟನಾಗಿ ಆ ಒಂದು ಕಾಡ ಹಂದಿಯನ್ನು ಕೊದ್ದು ಬಿಡಬೇಕು ಅಂತೇಳಿ ಆ ಹಂದಿಯನ್ನು ಕೊಂದು ಬಿಡ್ತಾನೆ. ಆಗ ಆ ರಾಜನಿಗೆ ಆ ಕಾಡ ಹಂದಿಯನ್ನು ಕೊಂದು ಹಿಂತಿರುಗುವಷ್ಟರಲ್ಲಿ ಆ ಹಂದಿ ಗಂಧರ್ವನಾಗಿ ರೂಪವನ್ನು ಪಡೆದುಬಿಟ್ಟಿರ್ತದೆ. ಆಗ ಆ ಹಂದಿ ರೂಪದಲ್ಲಿರುವಂಥ ಗಂಧರ್ವ ಹೇಳ್ತಾನೆ, ನಾನು ಬ್ರಹ್ಮದೇವರ ಶಾಪದಿಂದ ಹಂದಿ ಆಗಿದ್ದೆ, ಈಗ ನಿನ್ನ ಅನುಗ್ರಹದಿಂದ ನೀಚ ಯೋನಿಯಿಂದ ಬಿಡುಗಡೆ ಆಯಿತು. ಅದಕ್ಕಾಗಿ ಈ ನೀ ನನಗೆ ಉಪಕಾರ ಮಾಡಿ ನಾನು ನಿನಗೊಂದು ಉಪಕಾರವನ್ನು ಮಾಡ್ತೀನಿ ಅಂಥೇಳಿ, ನಿನ್ನ ರಾಜ್ಯ ಯಾವಾಗಲೂ ಅಂದರೆ ಧಾನ್ಯದಿಂದ ಸಂಪತ್ತಿನಿಂದ ತುಂಬಿರಬೇಕು. ಅದಕ್ಕಾಗಿ ನಿನಗೆ ಒಂದು ವರಮಹಾಲಕ್ಷ್ಮಿ ಅನ್ನೋ ವ್ರತವನ್ನು ಹೇಳ್ಕೊಡ್ತೀನಿ ಅಂಥೇಳಿ ಆ ರಾಜನಿಗೆ ತದ್ಗ್ರಹಾಣ ವರಂ ಭೂಯೋ ಯದ್ದೇವಸ್ಯಾಪಿ ದುರ್ಲಭಂ ಮಹ್ಯಾಂ ಲಕ್ಷ್ಮೀ ವ್ರತಂ ದಿವ್ಯಂ ಸರ್ವಕಾಮ ಫಲಪ್ರದಂ, ಸರ್ವಕಾಮನೆಯನ್ನು ಕೊಡುವಂಥ ಈ ಒಂದು ಲಕ್ಷ್ಮೀ ವ್ರತವನ್ನು ಹೇಳ್ತೇನೆ ಅಂಥೇಳಿ ಲಕ್ಷ್ಮೀ ವ್ರತವನ್ನು ಮಾಡಿ ದಾರವನ್ನು ಕಟ್ಟಿಕೊಂಡು ಅರಮನೆಗೆ ಬರ್ತಾನೆ.
ಅರಮನೆ ಬಂದಂತಹ ಸಂದರ್ಭದಲ್ಲಿ ಆಕೆ ಎರಡನೇ ಹೆಂಡತಿಯ ಕೈಯಲ್ಲಿರುವಂಥ ದಾರವನ್ನು ನೋಡ್ತಾಳೆ. ಆಗ ದಾರವನ್ನು ನೋಡಿದ ಮೇಲೆ ಆಕೆಗೆ ಅನ್ನಿಸ್ತದ, ಈ ದಾರವನ್ನು ಬೇರೆ ಯಾರೂ ಅಲ್ಲ, ನನ್ನ ರಾಜನ ಮೊದಲೇ ಹೆಂಡತಿ ಕಟ್ಟ್ಯಾಳ ಅಂತಿಕೊಂಡು ಆ ದಾರವನ್ನು ಕಿತ್ತಿ ಎಸೆದು ಬಿಡ್ತಾಳೆ. ಆಗ ಈ ಕಿತ್ತಿ ಎಸೆದಂಥ ದಾರವನ್ನು ರಾಜ ಬಿಟ್ಟಿರುವಂಥ ಒಂದನೇ ಹೆಂಡತಿ ಇರ್ತಾಳಲ್ಲ, ಆಕೆ ಏನಿದು ದಾರ ಅಂತಿಕೊಂಡು ಮನೆಯೊಳಗೆ ಒಯ್ದು ಅರ್ಶಿಣದ ದಾರ ಅದ ಅಂಥೇಳಿ ಮನೆಯೊಳಗೆ ಒಯ್ದಿಟ್ಕೊಂಡು ಭಕ್ತಿಯಿಂದ ಪೂಜೆಯನ್ನು ಮಾಡಿ ಅದನ್ನು ತಾನು ಕಟ್ಕೋತಾಳೆ. ಆಗ ಆಕೆಗೆ ಎಲ್ಲ ರೀತಿಯಿಂದ ಸೌಭಾಗ್ಯ ಪ್ರಾಪ್ತಿಯಾಗಲಿಕ್ಕೆ ಶುರುವಾಗ್ತದೆ. ಈ ಕಡೆ ಯಾವ ಒಂದು ಸಮಯದಲ್ಲಿ ಕಿತ್ತು ಹಾಕಿದ್ಲೋ ಆವಾಗಲಿಂದ ದಾರಿದ್ರ್ಯ ಈಕೆಗೆ ಬರಲಿಕ್ಕೆ ಶುರುವಾಗ್ತದೆ. ಈಕೆ ರಾಜನ ಒಂದು ಪ್ರೀತಿಯನ್ನು ಪಡೀಲಿಕ್ಕೆ ಶುರು ಮಾಡ್ತಾಳೆ. ಆಕೆಗೆ ಸಂತಾನ ಭಾಗ್ಯ ದೊರೀತದ. ಈ ರೀತಿಯಾಗಿ ಲಕ್ಷ್ಮೀ ದೇವಿ ಆಕೆ ಕೈಯನ್ನು ಹಿಡಿತಾಳೆ. ಎರಡನೇ ಹೆಂಡತಿ ದಾರಿದ್ರ್ಯದತ್ತ ಮುಖ ಮಾಡ್ತಾಳೆ. ಅದಕ್ಕಾಗಿ ಪೂಜೆ ಪುನಸ್ಕಾರ ಯಾವತ್ತೂ ತಿರಸ್ಕಾರ ಇರಬಾರ್ದು ಅಂಥೇಳಿ, ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೆ ಬಿಟ್ಬಿಡಬೇಕು, ಆದರೆ ತಿರಸ್ಕಾರವನ್ನು ಮಾಡಬಾರ್ದು ಅಂಥೇಳಿ ನಂತರ ಆಕೆಗೆ ತನ್ನ ತಪ್ಪಿನ ಅರಿವಾಗ್ತದೆ. ಆಕೆ ಬಂದು ಇನ್ಮೇಲಿಂದ ನಾವಿಬ್ಬರು ಒಟ್ಟಾಗಿರೋಣ, ನಾನು ಕೂಡ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ತೇನೆ ಅಂಥೇಳಿ ಈ ವ್ರತವನ್ನು ಪೂಜೆಯನ್ನು ಮಾಡಿ ದಾರಿದ್ರ್ಯದಿಂದ ಮುಕ್ತಿಯನ್ನು ಪಡಿತಾಳೆ. ಅದಕ್ಕಾಗಿ ಈ ಒಂದು ವರಮಹಾಲಕ್ಷ್ಮಿ ವರ ಕೊಡಲಿಕ್ಕಾಗಿಯೇ ಬಂದಂಥ ನಾಳೆ ದಿವಸ ಆಕೆಯನ್ನು ಸಂತೋಷದಿಂದ ಮಾಡ್ಕೊಳ್ರಿ. ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಪೂಜೆ ಪುನಸ್ಕಾರವನ್ನು ಮಾಡಿರಿ. ಕೆಟ್ಟ ಮಾತು ಕೆಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಹೋಗಬೇಡ್ರಿ. ಯಾರಿಗೂ ದುಡ್ಡನ್ನು ಹೊರಗೆ ಕೊಡಬೇಡ್ರಿ. ನಾಳೆ ದಿವಸ ಸಾಲವನ್ನು ಪಡೀಲಿಕ್ಕೆ ಹೋಗಬೇಡ್ರಿ, ಸಾಲವನ್ನು ಕೊಡಲಿಕ್ಕೆ ಹೋಗಬೇಡ್ರಿ. ಈ ಥರ ಇನ್ನೊಬ್ಬರ ಬಟ್ಟೆಯನ್ನು ನಾಳೆ ದಿವಸ ಹಾಕ್ಕೊಳ್ಬೇಡ್ರಿ. ಈ ರೀತಿಯಾಗಿ ನಾಳೆ ದಿವಸ ಸಂತೋಷನ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿರಿ. ನೀವು ಕೊಟ್ಟಿರುವಂಥ ಸೀರೆ ಒಡವೆಯಿಂದ ಆಕೆ ಪ್ರಸನ್ನಳಾಗುವುದಿಲ್ಲ. ನೀವು ಮಾಡಿದಂಥ ಪೂಜೆ ಪ್ರಸನ್ನತೆಯಿಂದ ಮಾಡಿದಂಥ ಶಾಂತ ಚಿತ್ತದಿಂದ ಸಂತೋಷದಿಂದ ಮಾಡಿದಂಥ ಪೂಜೆಯನ್ನು ಮಾತ್ರ ಆಕೆ ಸ್ವೀಕಾರ ಮಾಡ್ತಾಳೆ. ಈ ರೀತಿಯಾಗಿ ನಿಮಗೆ ಎಲ್ಲ ರೀತಿಯಿಂದ ನಾನು ಒಳ್ಳೆಯದಾಗಲಿ ಅಂಥೇಳಿ ವ್ರತವನ್ನು ತಿಳಿಸ್ಕೊಟ್ಟೇನಿ. ನಾಳೆ ದಿವಸ ವ್ರತವನ್ನು ಮಾಡಿ ಶನಿವಾರ ಸಾಯಂಕಾಲ ಸಮಯದಲ್ಲಿ ವ್ರತವನ್ನು ಮುಗಿಸ್ಬೇಕಾಗ್ತದೆ. ಈ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.